ಹಾಯ್ ಗೈಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಇವತ್ತಿನ ಎಪಿಸೋಡ್ನಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ನ ಟಾಪ್ ಮೊನೋಪೊಲಿ ಸ್ಟಾಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಅಪ್ಕಮಿಂಗ್ ವಿಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಬನ್ನಿ ಶುರು ಮಾಡೋಣ. ಸೊ ಎವ್ರಿ ಒನ್ ನೋಸ್ ಅಬೌಟ್ ಐಆರ್ಸಿಟಿಸಿ ಬಗ್ಗೆ ಎಲ್ರಿಗೂ ಗೊತ್ತು. ಬಟ್ NSE ಹಾಗೆ BSE ನಲ್ಲಿ ಇನ್ನೂ ಹಲವಾರು ಮೊನೋಪೊಲಿ ಕಂಪನೀಸ್ ಇದೆ. ಇಂಡಿಯಾ ಒನ್ ಆಫ್ ದ ಫಾಸ್ಟೆಸ್ಟ್ ಎಮರ್ಜಿಂಗ್ ಎಕಾನಮಿ ಆಗಿದೆ ವರ್ಲ್ಡ್ ನಲ್ಲಿ ಅಂಡ್ ಸೆಲ್ಫ್ ಸಫಿಶಿಯಂಟ್ ಆಗೋದಕ್ಕೆ ಕೂಡ ಟ್ರೈ ಮಾಡ್ತಿದೆ. ಹಲವು ಸೆಕ್ಟರ್ಸ್ ನಲ್ಲಿ ತುಂಬಾ ಗ್ಲೋಬಲ್ ಕಂಪನೀಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತಿದ್ದಾರೆ. ಒಂದು ಈವೆಂಟ್ ನಲ್ಲಿ CEO ಆಫ್ ಫೇಮಸ್ ಆಡಿಯೋ ಕಂಪನಿ ಬೋಟ್ ನ CEO ಪ್ರಕಾರ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನಮ್ಮ ಗವರ್ಮೆಂಟ್ ನಿಂದ ಅವರಿಗೆ ತುಂಬಾ ಹೆಲ್ಪ್ ಆಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಆಡಿಯೋ ಬ್ರ್ಯಾಂಡ್ ಆಗೋದಕ್ಕೆ ಗ್ಲೋಬಲಿ ಮೇಕ್ ಇನ್ ಇಂಡಿಯಾ ಇಂಟ್ರೊಡ್ಯೂಸ್ ಆಗಿದ್ದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಸ್ ನ ಬೂಸ್ಟ್ ಮಾಡೋದಕ್ಕೆ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಮೇಕ್ ಇನ್ ಇಂಡಿಯಾದ ಇಂಪ್ಯಾಕ್ಟ್ ತುಂಬಾ ಹ್ಯೂಜ್ ಆಗಿದೆ. ಹಾಗೆ ಇಂಡಿಯಾದ ಎಕಾನಮಿ ಅದರ ಎಫೆಕ್ಟ್ ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೆ. ಹಾಗೆ ಇಂಟರ್ನ್ಯಾಷನಲಿ ಕೂಡ ಅದರ ಇಂಪ್ಯಾಕ್ಟ್ ಆಗಿದೆ. ನಮ್ಮ ದೇಶದ GDP ಕೂಡ ಇಂಪ್ರೂವ್ ಆಗಿದೆ. ಹಲವು ಇಂಡಿಯನ್ ಕಂಪನೀಸ್ ಅದರಿಂದ ಬೆನಿಫಿಟ್ ಕೂಡ ಆಗ್ತಾ ಇದೆ. ಇವತ್ತು ನಾವು ಟಾಪ್ 4 ಮೊನೋಪೊಲಿ ಸ್ಟಾಕ್ಸ್ ನ ಬಗ್ಗೆ ಡಿಸ್ಕಸ್ ಮಾಡೋಣ ಟು ಇನ್ವೆಸ್ಟ್ ಫಾರ್ ನೆಕ್ಸ್ಟ್ 5 ಇಯರ್ಸ್ಗೆ. ನಾವು ಇದರಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ ನಿಂದ ಸ್ಟಾಕ್ಸ್ ನ ಇನ್ಕ್ಲೂಡ್ ಮಾಡಿದೀವಿ. ಸೆಕ್ಟರ್ಸ್ ಯಾವುದು ಅಂತ ನೋಡೋದಾದ್ರೆ ಟ್ರೇಡಿಂಗ್, FMCG, EV ಬ್ಯಾಟರಿ ಹಾಗೆ ಮೆಟಲ್ ಸೆಕ್ಟರ್ಸ್. ನಮ್ಮ ಇವತ್ತಿನ ಮೊದಲನೆಯ ಸ್ಟಾಕ್ MCX ಇಂಡಿಯನ್ ಕಮೋಡಿಟೀಸ್ ಟ್ರೇಡಿಂಗ್ ನಲ್ಲಿ ಕೀ ಪ್ಲೇಯರ್ ಆಗಿದ್ದಾರೆ. ಇವರು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ ಆನ್ಲೈನ್ ಟ್ರೇಡಿಂಗ್, ಪ್ರೈಸ್ ಡಿಸ್ಕವರಿ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ. MCX ಇಂಡಿಯಾದ ಲಾರ್ಜೆಸ್ಟ್ ಕಮೋಡಿಟಿ ಡಿರೈವೇಟಿವ್ ಎಕ್ಸ್ಚೇಂಜ್ ಆಗಿದೆ. ಹಾಗೆ ಇದು ಇಂಡಿಯಾದ ಫಸ್ಟ್ ಲಿಸ್ಟೆಡ್ ಎಕ್ಸ್ಚೇಂಜ್ ಕೂಡ ಹೌದು. ಎಸ್ಟಾಬ್ಲಿಷ್ಡ್ ಇನ್ 2003 ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಗ್ಗೆ ನೋಡೋದಾದ್ರೆ 24,388 crore ಆಗಿದೆ. ಸ್ಟಾಕ್ ನ 52 ವೀಕ್ ಐ 4914.80, 52 ವೀಕ್ ಲೋ 1538. ಹಾಗೆ TTM EPS 34.19, PE ರೇಷಿಯೋ 68.31, ರಿಟರ್ನ್ ಆನ್ ಈಕ್ವಿಟಿ 5.82%, ಹಾಗೆ ಡಿವಿಡೆಂಡ್ ಯೀಲ್ಡ್ 0.61%. ಹಾಗೆ ವಾಟ್ ಮೇಕ್ಸ್ ದಿಸ್ ಕಂಪನಿ ಸ್ಟ್ಯಾಂಡ್ ಔಟ್ ಅಂತ ನೋಡೋದಾದ್ರೆ MCX 96% ಶೇರ್ ನ ಹೋಲ್ಡ್ ಮಾಡ್ತಾರೆ ಕಮೋಡಿಟಿವ್ ಡಿರೈವೇಟಿವ್ ಮಾರ್ಕೆಟ್ ನಲ್ಲಿ. ಇವರು ಪ್ರೀಶಿಯಸ್ ಮೆಟಲ್ಸ್ ಅಂಡ್ ಸ್ಟೋನ್ಸ್, ಎನರ್ಜಿ ಅಂಡ್ ಬೇಸ್ ಮೆಟಲ್ಸ್ ವಿತ್ ನೋಟೇಬಲ್ 22.2% ಶೇರ್ ಇನ್ ಅಗ್ರಿ ಕಮೋಡಿಟೀಸ್ ನಲ್ಲಿ ಕಂಪ್ಲೀಟ್ ಮೊನೋಪೊಲಿ ಆಗಿದ್ದಾರೆ. ಕಂಪನಿ ಕಮೋಡಿಟೀಸ್ ನ ಪ್ರೈಸ್ ಡಿಟರ್ಮೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗೆ ಕಾಂಟ್ರಾಕ್ಟ್ಸ್ ನ ಆಫರ್ ಕೂಡ ಮಾಡ್ತಾರೆ ಇಂಡಸ್ಟ್ರಿ ಪಾರ್ಟಿಸಿಪೆಂಟ್ಸ್ ನ ರಿಸ್ಕ್ ಮಿಟಿಗೇಷನ್ ಮಾಡೋದಕ್ಕೆ. ಕಂಪನಿಯ 95% ಇನ್ಕಮ್ ಹಾಗೆ ರೆವೆನ್ಯೂ ಟ್ರಾನ್ಸಾಕ್ಷನ್ ಫೀಸ್ ನಿಂದಾನೆ ಬರೋದಾಗಿದೆ. ಹಾಗೆ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಯಾವುದು ಅಂತ ನೋಡೋದಾದ್ರೆ ಅಡ್ಮಿಷನ್ ಫೀಸ್, ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಫೀಸ್, ಟರ್ಮಿನಲ್ ಚಾರ್ಜಸ್, ಕನೆಕ್ಟಿವಿಟಿ ಇನ್ಕಮ್, ಇಂಟ್ರೆಸ್ಟ್ ಇನ್ಕಮ್, ಡಿವಿಡೆಂಡ್, ಗೇನ್ಸ್ ಆನ್ ದ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಅದರ್ ಮಿಸಲೇನಿಯಸ್ ಇನ್ಕಮ್ ಆಗಿದೆ. MCX ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ನ ಜೊತೆಗೆ ಸ್ಟ್ರಾಟಜಿಕ್ ಅಲೈನ್ಸ್ ಕೂಡ ಇದೆ. ಸೀಮ್ಲೆಸ್ ಇಂಟಿಗ್ರೇಷನ್ ಕೊಡೋದಕ್ಕೆ ಗ್ಲೋಬಲ್ ಕಮೋಡಿಟಿ ಮಾರ್ಕೆಟ್ಸ್ ನ ಇಕೋಸಿಸ್ಟಮ್ಗೆ. ಜೊತೆಗೆ ಕಂಪನಿ ಇದರ ಸಬ್ಸಿಡರಿ ಆಗಿರುವ SME ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಜೊತೆಗೆ SME ಸೆಗ್ಮೆಂಟ್ ನಲ್ಲಿ ಆಪರೇಟ್ ಕೂಡ ಮಾಡ್ತಾರೆ. ಅನಾಲಿಸಿಸ್ 68% ಬೈ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಸ್ಟಾಕ್ಗೆ. ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಮಾರಿಕೋ ಒಂದು ಪ್ರಾಮಿನೆಂಟ್ ಪ್ಲೇಯರ್ ಆಗಿದ್ದಾರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಸೆಕ್ಟರ್ ನಲ್ಲಿ, ಅಂದ್ರೆ FMCG ಅಲ್ಲಿ. ಮಾರಿಕೋ ಒಂದು ಮೊನೋಪೊಲಿ ಆಯಿಲ್ ಕಂಪನಿ. 25 ದೇಶದಲ್ಲಿ ಇವರ ಪ್ರೆಸೆನ್ಸ್ ಕೂಡ ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಗ್ಗೆ ನೋಡೋದಾದ್ರೆ 87,567 crores. ಸ್ಟಾಕ್ ನ 52 ವೀಕ್ ಹೈ 691, 52 ವೀಕ್ ಲೋ ಬಂದು 486.30, ಹಾಗೆ TTM EPS 11.72, PE ರೇಷಿಯೋ 57.74, ರಿಟರ್ನ್ ಆನ್ ಈಕ್ವಿಟಿ 38.5%, ಹಾಗೆ ಡಿವಿಡೆಂಡ್ ಯೀಲ್ಡ್ 1.42%. ವಾಟ್ ಮೇಕ್ ದಿಸ್ ಕಂಪನಿ ಸ್ಟ್ಯಾಂಡ್ ಔಟ್ ಅಂತ ನೋಡೋದಾದ್ರೆ ಮಾರಿಕೋ FMCG ಸೆಕ್ಟರ್ ನ ಪವರ್ ಹೌಸ್ ಅಂತಾನೆ ಕರಿಬಹುದು. ಬ್ಯೂಟಿ ಅಂಡ್ ವೆಲ್ನೆಸ್ ಪ್ರಾಡಕ್ಟ್ಸ್ ನಲ್ಲಿ ಸ್ಪೆಷಲೈಸಿಂಗ್ ಆಗಿದ್ದಾರೆ. ಆಯಿಲ್ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ನಲ್ಲಿ ಮೊನೋಪಾಲಿ ಆಗಿದ್ದಾರೆ. ಫೇಮಸ್ ಆಯಿಲ್ಸ್ ಆಫ್ ಮಾರಿಕೋ ನೋಡೋದಾದ್ರೆ ಪ್ಯಾರಾಚೂಟ್ ಹಾಗೆ ಸಫೋಲಾ. ಮಾರಿಕೋನ ಪ್ರಾಡಕ್ಟ್ಸ್ ಆಫರಿಂಗ್ಸ್ ತುಂಬಾ ಡೈವರ್ಸ್ ಆಗಿದೆ. ಇವರು ಹೇರ್ ಕೇರ್, ಸ್ಕಿನ್ ಕೇರ್, ಎಡಿಬಲ್ ಆಯಿಲ್, ಹೆಲ್ದಿ ಫುಡ್ಸ್, ಮೇಲ್ ಗ್ರೂಮಿಂಗ್ ಅಂಡ್ ಫ್ಯಾಬ್ರಿಕ್ ಕೇರ್ ಪ್ರಾಡಕ್ಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇವರು ಈಚ್ ಕ್ಯಾಟಗರಿಯಲ್ಲಿ ಲೀಡಿಂಗ್ ಪ್ರಾಡಕ್ಟ್ಸ್ ನ ಕೊಟ್ಟಿದ್ದಾರೆ, ಸಚ್ ಆಸ್ ಪ್ಯಾರಾಚೂಟ್, ನಿಹಾರ್ ನ್ಯಾಚುರಲ್ಸ್, ಸಫೋಲಾ ಅಂಡ್ ಮೆನಿ ಮೋರ್. ಮಾರಿಕೋ ಅವರು 5.6 ಮಿಲಿಯನ್ ಔಟ್ಲೆಟ್ಸ್ ಇದೆ ಇಂಡಿಯಾದಲ್ಲಿ, ಹಾಗೆ 8 ಫ್ಯಾಕ್ಟರೀಸ್ ಕೂಡ ಇದೆ. ಮಾರಿಕೋನವರ ಬಿಸ್ನೆಸ್ ಸ್ಟ್ರಾಟಜಿ ಬಂದು ಡೈವರ್ಸಿಫಿಕೇಶನ್, ಡಿಸ್ಟ್ರಿಬ್ಯೂಷನ್, ಡಿಜಿಟಲೈಸೇಷನ್ ಹಾಗೆ ಡೈವರ್ಸಿಟಿ. 77% ಆಫ್ ಮಾರಿಕೋನ ಟೋಟಲ್ ಕನ್ಸಾಲಿಡೇಟೆಡ್ ರೆವೆನ್ಯೂ ಡೊಮೆಸ್ಟಿಕ್ ಮಾರ್ಕೆಟ್ ನಿಂದಾನೆ ಜನರೇಟ್ ಆಗುತ್ತೆ. ಹಾಗೆ ಮಾರಿಕೋನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೂಡ 23% ಕನ್ಸಾಲಿಡೇಟೆಡ್ ರೆವೆನ್ಯೂನ ಜನರೇಟ್ ಮಾಡುತ್ತೆ. ಅನಾಲಿಸಿಸ್ 72% ಬೈ ರೇಟಿಂಗ್ ಕೊಟ್ಟಿದ್ದಾರೆ ಸ್ಟಾಕ್ಗೆ. ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ
ಎಕ್ಸೈಡ್ ಅವರು ಇಂಡಿಯಾದ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಕೀ ಪ್ಲೇಯರ್ ಅಂತಾನೆ ಹೇಳ್ಬಹುದು. ಎಕ್ಸೈಡ್ ಅವರು ಸ್ಟೋರೇಜ್ ಬ್ಯಾಟರೀಸ್ ಹಾಗೆ ಅಲೈಡ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಕೀ ಪ್ಲೇಯರ್ ಕೂಡ ಆಗಿದ್ದಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಗ್ಗೆ ನೋಡೋದಾದ್ರೆ 43,138 crore, ಸ್ಟಾಕ್ ನ 52 ವೀಕ್ ಐ 620.35, 52 ವೀಕ್ ಲೋ ಬಂದು 241.70, TTM EPS 10.29, P ರೇಷಿಯೋ 49.21, ರಿಟರ್ನ್ ಆನ್ ಇಕ್ವಿಟಿ 7.05 ಹಾಗೆ ಡಿವಿಡೆಂಡ್ yield 0.40%. ಸೊ ವಾಟ್ ಮೇಕ್ಸ್ ದಿಸ್ ಕಂಪನಿ ಸ್ಟ್ಯಾಂಡ್ ಔಟ್ ಅಂತ ನೋಡೋಣ. ಎಕ್ಸೈಡ್ ನವರು 4th ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿದ್ದಾರೆ ಆಟೋಮೇಟಿವ್ ಅಂಡ್ ಇಂಡಸ್ಟ್ರಿಯಲ್ ಲೆಡ್ ಆಸಿಡ್ ಬ್ಯಾಟರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಇವಿ ವೆಹಿಕಲ್ಸ್ ನ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಲಿಥಿಯಂ ಅಯಾನ್ ಬ್ಯಾಟರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಫಾರ್ ಇವಿ ವೆಹಿಕಲ್ಸ್. ಇದರಿಂದ ಡೈರೆಕ್ಟ್ ಬೆನಿಫಿಟ್ಸ್ ಸ್ಟಾಕ್ ಗೆ ಸಿಗುತ್ತೆ. ಇದಲ್ಲದೆ ಎಕ್ಸೈಡ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಗೆ ಕೂಡ ಬ್ಯಾಟರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಇನ್ಕ್ಲೂಡಿಂಗ್ 2 ವೀಲರ್, 3 ವೀಲರ್, 4 ವೀಲರ್, ಇ ರಿಕ್ಷಾ ಹಾಗೆ ಹೆಚ್ಅಪ್ಸ್ ಗೆ. ಹಾಗೆ ಇಂಡಸ್ಟ್ರಿಯಲ್ ಯೂಸ್ ಗೆ ಬ್ಯಾಟರೀಸ್ ನ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಫಾರ್ ಅಪ್ಲಿಕೇಶನ್ ಇನ್ ಪವರ್, ಸೋಲಾರ್, ರೈಲ್ವೆ, ಟೆಲಿಕಾಂ ಅಂಡ್ UPS ಸೆಕ್ಟರ್ಸ್ ಗೆ. ಕಂಪನಿ ಡಾಮಿನೆಂಟ್ ಆಗಿದೆ ಸ್ಟೋರೇಜ್ ಬ್ಯಾಟರೀಸ್ ನಲ್ಲಿ. 74% ಆಫ್ ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಯಾವ ಸೆಕ್ಟರ್ ನಲ್ಲಿ ಮೇಜರ್ ಶೇರ್ ಹೋಲ್ಡ್ ಮಾಡ್ತಾರೆ ಅಂತ ನೋಡೋದಾದ್ರೆ ಆಟೋಮೋಟಿವ್ ಸೆಕ್ಟರ್ 73%, ಇಂಡಸ್ಟ್ರಿಯಲ್ ಸೆಕ್ಟರ್ 26%, ಸಬ್ಮರೈನ್ ಸೆಕ್ಟರ್ ನಲ್ಲಿ 1%. ಹಾಗೆ ಎಕ್ಸೈಡ್ 2 ಸಬ್ಸಿಡಿಯರಿಯ ಜೊತೆಗೆ ಲಿಥಿಯಂ ಅಯಾನ್ ಬ್ಯಾಟರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ವೆಂಚರ್ ಕೂಡ ಮಾಡ್ತಿದ್ದಾರೆ. ಯಾವುದು ಅಂತ ನೋಡೋದಾದ್ರೆ ಎಕ್ಸೈಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಹಾಗೆ ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಸ್ ಲಿಮಿಟೆಡ್. ಈ 2 ವೆಂಚರ್ಸ್ ಲಿಥಿಯಂ ಅಯಾನ್ ಬೇಸ್ಡ್ ಮಾಡ್ಯೂಲ್ಸ್ ಅಂಡ್ ಇ ಮೊಬಿಲಿಟಿನ ಬ್ಯಾಕ್ ಮಾಡ್ತಾರೆ ಫಾರ್ ಸ್ಟೇಷನರಿ ಪವರ್ ಅಪ್ಲಿಕೇಶನ್ ಗೆ. ಜೊತೆಗೆ ಇಂಡಿಯಾದ ಮೇಜರ್ ಆಟೋಮೇಟಿವ್ ಕಂಪನೀಸ್ ಜೊತೆಗೆ ಸ್ಟ್ರಾಂಗ್ ರಿಲೇಶನ್ಶಿಪ್ ನ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ಸರ್ವಿಂಗ್ ಆಸ್ ಅ ಟ್ರಸ್ಟೆಡ್ ಬ್ಯಾಟರಿ ಪ್ರೊವೈಡರ್ ಫಾರ್ ಕ್ಲೈಂಟ್ಸ್ ನ ನೋಡೋದಾದ್ರೆ ಎಮರ್ಸನ್, ಎರಿಕ್ಸನ್, ಹಿಟಾಚಿ ಅಂಡ್ ಜನರಲ್ ಎಲೆಕ್ಟ್ರಿಕ್ ಅಂಡ್ ಇನ್ನೂ ಹಲವು ಕಂಪನೀಸ್ ಆಗಿದೆ. ಗ್ಲೋಬಲಿ ಕೂಡ 60 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ಗ್ಲೋಬಲ್ ಫುಟ್ ಪ್ರಿಂಟ್ ಕೂಡ ಇದೆ ಕಂಪನಿದು. ಇಂಡಿಯಾದಲ್ಲಿ 10 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಕೂಡ ಇದೆ. ಆತ್ಮನಿರ್ಭರ ಭಾರತದಿಂದ ಸ್ಟಾಕ್ಗೆ ಒಂದು ಪುಷ್ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅನಾಲಿಸಿಸ್ಟ್ 59% ಬೈ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಸ್ಟಾಕ್ಗೆ. ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ನಮ್ಮ ಲಾಸ್ಟ್ ಅಂಡ್ ಫೈನಲ್ ಸ್ಟಾಕ್ ಬಂದು ಇವರು ಕೀ ಪ್ಲೇಯರ್ ಆಗಿದ್ದಾರೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ. APL ಅಪೋಲೋ ಟ್ಯೂಬ್ಸ್ 50% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾರೆ ಸ್ಟ್ರಕ್ಚರಲ್ ಅಂಡ್ ಗ್ಯಾಲ್ವನೈಸ್ಡ್ ಟ್ಯೂಬ್ಸ್ ಇಂಡಿಯಾದಲ್ಲಿ. ಹಾಗೆ ಇಂಡಿಯಾದಲ್ಲಿ ಸ್ಟೀಲ್ ಪೈಪ್ಸ್ ನ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 37,707 crore, ಸ್ಟಾಕ್ ನ 52 ವೀಕ್ ಐ 1800, 52 ವೀಕ್ ಲೋ ಬಂದು 1305 ಹಾಗೆ TTM EPS 26.38, P ರೇಷಿಯೋ 51.50, ರಿಟರ್ನ್ ಆನ್ ಇಕ್ವಿಟಿ 22.2% ಹಾಗೆ ಡಿವಿಡೆಂಡ್ yield 0.37%. ವಾಟ್ ಮೇಕ್ಸ್ ದಿಸ್ ಕಂಪನಿ ಸ್ಟ್ಯಾಂಡ್ ಔಟ್ ಅಂತ ನೋಡೋಣ. APL ಅಪೋಲೋ ಟ್ಯೂಬ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಮರ್ಜ್ ಆಗಿದ್ದಾರೆ. ಇವರ ಪ್ರಾಡಕ್ಟ್ಸ್ ಬಿಲ್ಡಿಂಗ್ ಹೌಸಸ್, ವೇರ್ ಹೌಸಸ್, ಫ್ಯಾಕ್ಟರೀಸ್, ಸ್ಕೈಕ್ರೇಪರ್ಸ್ ಹಾಗೆ ವೇರಿಯಸ್ ಇಂಡಸ್ಟ್ರಿಯಲ್ ಹಾಗೆ ಅಗ್ರಿಕಲ್ಚರ್ ಆಕ್ಟಿವಿಟಿ ಮೇಲೆ ಕ್ರೂಷಿಯಲ್ ರೋಲ್ ನ ಪ್ಲೇ ಮಾಡ್ತಾರೆ. ಹಾಗೆ 2025 ನ ಹೊತ್ತಿಗೆ 60% ಮಾರ್ಕೆಟ್ ಶೇರ್ ಇಟ್ಕೊಳ್ಳೋ ಯೋಜನೆ ಕೂಡ ಕಂಪನಿ ಹೊಂದಿದೆ. 4 ಕೀ ಏರಿಯಾಸ್ ನಲ್ಲಿ ಸಬ್ಸ್ಟಾನ್ಷಿಯಲ್ ಗ್ರೋತ್ ನ ಫೋಕಸ್ ಮಾಡ್ತಿದ್ದಾರೆ. ಏರ್ಪೋರ್ಟ್ಸ್, ಸ್ಕೈಕ್ರೇಪರ್ಸ್, ವೇರ್ ಹೌಸಿಂಗ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ. ಅಕ್ರಾಸ್ ಇಂಡಿಯಾದಲ್ಲಿ 10 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ಆಪರೇಟ್ ಮಾಡ್ತಾರೆ. ಫ್ಯೂಚರ್ ನಲ್ಲಿ ಸ್ಟೀಲ್ ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ದೇಶದ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡೋದಕ್ಕೆ. ಇದು APL ಅಪೋಲೋ ಟ್ಯೂಬ್ಸ್ ಗೆ ಗ್ರೋತ್ ಕಡೆ ಡ್ರೈವ್ ಕೂಡ ಮಾಡುತ್ತೆ. ಅನಾಲಿಸಿಸ್ಟ್ 59% ಬೈ ರೇಟಿಂಗ್ ಕೊಟ್ಟಿದ್ದಾರೆ ಸ್ಟಾಕ್ ಗೆ. ಸೊ ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಗೈಸ್ ಟಾಪ್ 4 ಮೊನೊಪೊಲಿ ಸ್ಟಾಕ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ನಿಮ್ಮ ಒಪಿನಿಯನ್ ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.